ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇಷ್ಟು ದಿನಗಳಿಂದ ನಡೀತಾ ಇರುವಂತಹ ಕುರ್ಚಿ ಕದನದ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಮತ್ತೊಂದ್ ಕಡೆ ಇವತ್ತು ಕ್ಲಿಯರ್ ಆಗುತ್ತೆ, ನಾಳೆ ಕ್ಲಿಯರ್ ಆಗುತ್ತೆ, ಮುಂದಿನ ವಾರ ಕ್ಲಿಯರ್ ಆಗುತ್ತೆ. ಈ ತರದ ಒಂದಷ್ಟು ಗುಸುಗುಸುಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಇದೆಲ್ಲದರ ನಡುವೆ ಇದೇ ವಾರದಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಸಿಗುತ್ತಾ ಕ್ಲೈಮ್ಯಾಕ್ಸ್ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ. ಕಾರಣ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಪವರ್ ಶೋ ಮಾಡ್ತಾ ಇದ್ದಾರೆ. ಇಲ್ಲಿ ಸಿಎಂ ಟೀಮ್ ಶೋ. ಇದೇ ವಾರದಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಕ್ಲೈಮ್ಯಾಕ್ಸ್ ಸಿಗುತ್ತಾ? ದೆಹಲಿಯಲ್ಲಿ ಡಿಕೆ ಪವರ್ ಶೋ, ಇಲ್ಲಿ ಸಿಎಂ ಟೀಮ್ ಇಂದ ಶೋ. ಕುರ್ಚಿಗಾಗಿ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಬಿಡೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಬಿಗಿ ಪಟ್ಟು ಹಿಡಿದಿದ್ದಾರೆ. ಅಧಿವೇಶನದೊಳಗೆ ಎಲ್ಲವನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತೇಳಿ ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ರಣತಂತ್ರ ರೂಪಿಸ್ತಾ ಇದ್ದಾರೆ. ಇತ್ತ ನಿನ್ನೆ ಕೆ.ಸಿ. ವೇಣುಗೋಪಾಲ್ ಭೇಟಿ ಮಾಡಿ ಸಿದ್ದರಾಮಯ್ಯ ಅವರು ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ನೇರವಾಗಿ ಹೈಕಮಾಂಡ್ ಜೊತೆಯೇ ಚರ್ಚೆ ಮಾಡೋದಕ್ಕೆ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಡಿಸೆಂಬರ್ 8ಕ್ಕೆ ಹೋಗಬೇಕಿದ್ದ ಡಿಕೆಶಿ ನಿನ್ನೆ ಸಡನ್ ಆಗಿ ಏಕಾಂಗಿಯಾಗಿ ಡೆಲ್ಲಿಗೆ ಹಾರಿದ್ದಾರೆ. ಅಧಿವೇಶನ ಬ್ಯುಸಿಯಲ್ಲಿರೋ ಹೈಕಮಾಂಡ್ ಭೇಟಿಗೆ ರಣತಂತ್ರವನ್ನ ರೂಪಿಸಿದ್ದಾರೆ. ಹಾಗಾಗಿ ಇದೇ ವಾರದಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಏನಾದ್ರೂ ಒಂದು ಕ್ಲೈಮ್ಯಾಕ್ಸ್ ಸಿಗಬಹುದಾ ಅನ್ನುವಂತಹ ನಿರೀಕ್ಷೆ, ಕುತೂಹಲ ಎಲ್ಲವೂ ಕೂಡ ಮನೆ ಮಾಡಿದೆ. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಮಾತನಾಡಿದಂತ ಸಂದರ್ಭದಲ್ಲಾಗಿರ್ಬೋದು, ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಕೊಟ್ಟಂತಹ ಹೇಳಿಕೆ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಇಲ್ಲ ರಾಜಕೀಯ ವಿಚಾರವಾಗಿ ಹೋಗ್ತಿಲ್ಲ, ಪರ್ಸನಲ್ ಕಾರ್ಯಕ್ರಮ ಇದೆ ಅಂತ ಹೇಳ್ಬೋದು. ಬಟ್ ಆದ್ರೆ ಹೇಳಿ ಕೇಳಿ ರಾಜಕೀಯ ನಾಯಕರು ರಾಜಕೀಯದ ಬಗ್ಗೆ ಮಾತಾಡ್ಲಿಲ್ಲ ಅಂತ ಅಂದ್ರೆ ಯಾರು ತಾನೇ ನಂಬ್ತಾರೆ? ಇನ್ನು ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಂತೆ ಸಿದ್ದರಾಮಯ್ಯ ಟೀಮ್ ಅಲರ್ಟ್ ಆಗಿದೆ. ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡಲೇಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ ಸಿದ್ದು ಬಣದಲ್ಲಿರುವಂತಹ ನಾಯಕರು. ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾ ಇದ್ದಂತೆ ಸಿದ್ದು ಟೀಮ್ ಅಲರ್ಟ್ ಆಗಿದೆ. ಸಿದ್ದರಾಮಯ್ಯ ಅವರು 5 ವರ್ಷ ಕಂಪ್ಲೀಟ್ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ ಜೊತೆ ನಾವೆಲ್ಲರೂ ಹೋಗಿ ಮಾತಾಡೋಣ, ಈ ಅವಧಿಯನ್ನ ನೀವೇ ಪೂರ್ಣಗೊಳಿಸಬೇಕು ಅಂತ ಸಿದ್ದರಾಮಯ್ಯ ಬಣ ಹೇಳ್ತಾ ಇದೆ. ಆದ್ರೆ ನೋಡೋಣ ಇರಿ, ಹೈಕಮಾಂಡ್ ವಿರುದ್ಧವಾಗಿ ನಾವು ಹೋಗೋದಕ್ಕಾಗಲ್ಲ. ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ಏನ್ ಹೇಳುತ್ತೆ ನೋಡೋಣ, ದೊಡ್ಡವರು ಹೇಳದಂತೆ ಕೇಳಬೇಕಲ್ವಾ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಯಾವುದೇ ಕಾರಣಕ್ಕೂ ಬಿಲ್ಕುಲ್ ಒಪ್ತಾ ಇಲ್ಲ ಸಿದ್ದರಾಮಯ್ಯ ಬಣ. ಇವತ್ತು ಮತ್ತೊಮ್ಮೆ ತಮ್ಮ ಆಪ್ತ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮೀಟಿಂಗ್ ಮಾಡ್ತಾರೆ. ಇವತ್ತಿನ ಸಭೆಯಲ್ಲಿ ಮತ್ತೆ
ಕುರ್ಚಿ ಉಳಿಸಿಕೊಳ್ಳುವಂತಹ ತಂತ್ರ ಹೆಣೆಯೋದಕ್ಕೆ ಸಜ್ಜಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಒಂದ್ ಕಡೆ ಡೆಲ್ಲಿಲಿ ದಾಳ ಉರುಳಿಸ್ತಾ ಇದ್ರೆ, ಇತ್ತ ಸಿದ್ದರಾಮಯ್ಯ ಬಣ ಆಕ್ಟಿವ್ ಆಗಿದೆ, ಅಲರ್ಟ್ ಆಗಿದೆ. ಈಗಾಗಲೇ ಫುಲ್ ಆಕ್ಟಿವ್ ಆಗಿದ್ದಾರೆ ಅಹಿಂದ ಬಣ. ಈಗ ಒಂದು ವಿಚಾರ, ಅದರಲ್ಲೂ ಸಿದ್ದರಾಮಯ್ಯ ಅವರು ಹೇಳದಂತ ವಿಚಾರ ಏನಿದೆ, ರಾಜಕೀಯ ಶಾಶ್ವತ ಅಲ್ಲ ಅಂತ, ಆ ಒಂದು ಹೇಳಿಕೆ, ಆ ಒಂದು ಆಫ್ ದ ರೆಕಾರ್ಡ್ ಆ ವಿಚಾರ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಗ್ರಾಸ ಆಗಿತ್ತು. ಇದೆಲ್ಲದರ ನಡುವೆ ಇವತ್ತಿನೊಂದು ಮೀಟಿಂಗ್ ಸೇರ್ತಾ ಇದ್ದಾರೆ. ಇವತ್ತಿನ ಸಭೆಯಲ್ಲೂ ಕೂಡ ಅಗೇನ್ ಕುರ್ಚಿ ಉಳಿಸಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ನಾಯಕರು ಮಾತನಾಡ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಒಂದ್ ಕಡೆ ಡೆಲ್ಲಿಲಿ ಇರುವಂತಹ ಡಿ ಕೆ ಶಿವಕುಮಾರ್ ನಿನ್ನೆ ಡೆಲ್ಲಿಗೆ ಹಾರಿದ್ದು ಒಂದು ವಿಚಾರ ಆದ್ರೆ, ನಿನ್ನೆ ಕೆ ಸಿ ವೇಣುಗೋಪಾಲ್ ಅವರ ಜೊತೆಗೆ ಲಂಚ್ ಮೀಟಿಂಗ್ ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಒಪ್ಪಿಸಿದ್ದು, ಹೇಗಾದ್ರೂ ಮಾಡಿ ಇನ್ನು 2.5 ವರ್ಷ ಅವಧಿ ನಾನೇ ಕಂಪ್ಲೀಟ್ ಮಾಡ್ತೀನಿ, ಬೇಕು ಅಂತಂದ್ರೆ 2028ಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ, ಇದನ್ನು ಹೇಗಾದ್ರೂ ಮಾಡಿ ಕನ್ವೆ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ನಡೆದಂತಹ ಲಂಚ್ ಮೀಟಿಂಗ್ ನಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಗಿದೆ. ಯಾವಾಗ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲ, ಈ ಕಡೆ ಸಿದ್ದರಾಮಯ್ಯ ಅವರು ಕೂಡ ತಾವು ಕುರ್ಚಿ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ಕ್ಷಣಕ್ಕೂ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳು ಅನೇಕ ಪ್ರಶ್ನೆಗಳಿಗೆ, ಅನೇಕ ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ.